ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಬುಧವಾರ. ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ಸಿಕ್ಕಾಪಟ್ಟೆ ಚಳಿ ಇದೆ. ಈಗ ವಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ಅಂದರೆ ನಿನ್ನೆ ರಾತ್ರಿ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದ್ನಲ್ಲ. ಸೊ ನಮ್ಮ ಮನೆಯವ್ರು ರಾತ್ರಿ ಊಟ ಮಾಡಿಲ್ಲ. ಸೊ ಇವತ್ತು ಬೆಳಗ್ಗೆ ಅದೇ ನಾಷ್ಟ ತಿನ್ಕೊಳ್ತೀನಿ, ಬಾಕ್ಸ್ ಏನೂ ಬೇಡ ಅಂತ ಅಂದರು. ಸೊ ಇನ್ನೇನು ಕೆಲಸ ಇಲ್ಲವಲ್ಲ, ಸೊ ಅದಕ್ಕೋಸ್ಕರ ವಾಕಿಂಗ್ ಮಾಡ್ತೀನಿ. ಡ್ರಿಂಕ್ ಅಂತೂ ಕುಡ್ದಿಲ್ಲ ಫ್ರೆಂಡ್ಸ್, ಈ ಚಳಿಯಲ್ಲಾಗಲ್ಲ. ಸೊ ನಾನು ಡ್ರಿಂಕ್ ಸ್ಟಾರ್ಟ್ ಮಾಡೋದೇ ಒಂದು 9 ಗಂಟೆ ಲೈಟಾಗಿ ಬಿಸಿಲು ಬಂದು ಸ್ಟಾರ್ಟ್ ಮಾಡ್ತೀನಿ. ಸೊ ನಮ್ಮ ಮನೆಯವರು ಇನ್ನೂ ಮಲಗಿದ್ದಾರೆ, ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಬನ್ನಿ, ನನ್ನ ಜೊತೆ ಮ್ಯಾಕ್ಸಿ ಇದ್ದಾನೆ ನೋಡಿ. ನನಗೆ ಕಂಪ್ನಿ ಕೊಡೋಕೆ ನಾನು ಎದ್ದಿದ ತಕ್ಷಣ ಬಂದು ಈಚೆ ನೋಡಿದೆ, ಕಾಯ್ತಾನೆ ನೋಡಿ. ಮ್ಯಾಕ್ಸಿ ಅವ್ನು ಬ್ಯುಸಿ ಇದ್ದಾನೆ ಫ್ರೆಂಡ್ಸ್, ಅದಕ್ಕೆ ನೋಡ್ತಾ ಇಲ್ಲ. ಸೊ ಅವ್ರು ಚಪಾತಿ ತಿನ್ಕೊಂಡು ಹೋದ್ಮೇಲೆ ನಾನು ಡ್ರಿಂಕೆಲ್ಲ ಮುಗಿದ್ಮೇಲೆ ಕ್ಯಾಬೇಜ್ ಹಾಕಿ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ, ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಈಗ ಟೈಮ್ ಬಂದು 9:30 ಆಗಿದೆ. ಸೊ ಆ್ಯಪಲ್ ತೊಗೊಂಡಿದ್ದೀನಿ ತಿನ್ನೋಣ ಅಂತ. ಸೊ ಇನ್ನೂ ಡ್ರಿಂಕ್ ಏನು ತೊಗೊಂಡಿಲ್ಲ ಫ್ರೆಂಡ್ಸ್, ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಅದಕ್ಕೆ ಡ್ರಿಂಕು ತೊಗೊಂಡಿಲ್ಲ, ಇನ್ನೂ ನಾಷ್ಟನೂ ಏನೂ ಮಾಡಲಿಲ್ಲ. ಸೊ ಅದಕ್ಕೆ ಆ್ಯಪಲ್ ತಿಂದ್ಕೊಳ್ತಾ ಇದ್ದೀನಿ. ಲೇಟಾಗಿ ಬಿಸಿಲು ಬಂದಮೇಲೆ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ನಮ್ಮ ಮನೆಯವ್ರಿಗೆ ಚಪಾತಿ ಇದೆಯಲ್ಲ, ಅದಕ್ಕೋಸ್ಕರ. ಆ್ಯಪಲ್ ನನ್ನ ಫೇವ್ರೆಟ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವರು ನಾಷ್ಟ ರೆಡಿ ಮಾಡಿದ್ದೀನಿ, ಚಪಾತಿ ಮತ್ತು ಪಲ್ಯ. ಬನ್ನಿ ಕೊಟ್ಬೇಡ, ಅವ್ರು ತಿನ್ಕೊಂಡು ಕೆಲ್ಸಕ್ಕೆ ಹೊಡ್ತಾರೆ. ಪಲ್ಯ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ಈಗೀಗ ಒಂದು ಸ್ವಲ್ಪ ಬಿಸಿಲು ಬರ್ತಾಯಿದೆ. ಸೊ ಫ್ಲ್ಯಾಕ್ಸ್ ಸೀಡ್ಸು ಹಾಗೆ ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ, ಈಗ ಕುಡಿಯೋಣ. ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಸೊ ಒಂದೇ ಒಂದು ಚಪಾತಿ ತೊಗೊಂಡು ಒಂದು ಮೊಟ್ಟೆ ಹಾಕಿ ಸೊ ಎಗ್ ಬುರ್ಜಿ ಥರ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೇ ತಿನ್ಕೊಳ್ತೀನಿ ಇಷ್ಟೇ. ಇಲ್ಲಿ ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡ್ಕೊಳ್ಳೋಣ ಅಂದ್ಕೊಂಡು ತೊಗರಿಬೇಳೆ ಮತ್ತು ಎಲೆಕೋಸು, ಉಪ್ಪು, ಟೊಮೆಟೊ ಹಾಕಿ ಬೇಯಿಸ್ಕೊಳ್ತೀನಿ. ಒಂದು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಆ್ಯಕ್ಚುಲಿ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಜೀರಿಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಬೇಯಿಸ್ಕೊಂಡಿರೋದು ಎಲೆಕೋಸು ಮತ್ತು ತೊಗರಿಬೇಳೆ ಮತ್ತು ಟೊಮೆಟೊ ಇದಿಷ್ಟು ಬೇಯಿಸ್ಕೊಂಡಿದ್ನಲ್ಲ, ಅದೆಷ್ಟನ್ನು ಎತ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಬೇಕು. ಆಗಲೇ ತೋರಿಸಿದ್ನಲ್ಲ ಅಷ್ಟು ಐಟಮ್ ಬಿಟ್ಟು ಕೊತ್ತಂಬರಿ, ತೆಂಗಿನಕಾಯಿ, ಸಾಂಬಾರು ಪುಡಿ, ಹುಣಸೆಹಣ್ಣು ಇದಿಷ್ಟು ಹಾಕ್ಕೊಳ್ತಿದ್ದೀನಿ. ಇಷ್ಟೇ ರುಬ್ಕೊಂಡು ಬರೋದು ಫ್ರೆಂಡ್ಸ್. ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ಇದನ್ನು ಒಗ್ಗರಣೆ ಕೊಡೋದು ಫ್ರೆಂಡ್ಸ್. ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸಾಂಬಾರು ಕೂಡ ಕುದೀತಾ ಇದೆ. ಇನ್ನೇನು ಒಂದು 2 ನಿಮಿಷ ಸಾಂಬಾರು ರೆಡಿ ಹೋಗುತ್ತೆ. ಸೊ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿಬಿಟ್ಟು ಹಾಗೆ ಪಾತ್ರೆಗಳಿತ್ತಲ್ವ, ಸೊ ಅದನ್ನು ಹಾಗೆ ತೊಳ್ಕೊಳ್ತಾ ಇದ್ದೀನಿ. ಸೊ ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಕ್ಲೀನಾಗಿದೆ. ಇನ್ನು ಸಂಜೆ ಹಾಗೆ ಪೂಜೆ ಮಾಡ್ಕೊಳ್ತೀನಿ. ಸೊ ಶನಿವಾರ ಬಂದುಬಿಟ್ಟು ನಾವು ಊರಿಗೆ ಹೋಗ್ಬೇಕಿದೆ ಫ್ರೆಂಡ್ಸ್. ಬಟ್ ನಾನು ಹೋಗೋ ಡೌಟ್ ಇದೆ, ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ. ನಮ್ಮ ಮನೆಯವ್ರಿಗೆ 2 ಮನಸ್ಸಿದೆ, ಕರ್ಕೊಂಡು ಹೋಗೋದೇ ಬೇಡವಾ ಅಂತ. ನನಗೂ 2 ಮನಸ್ಸಿದೆ, ಹೋಗೋದೇ ಬೇಡವಾ ಅಂತ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ಏನು ಮಾಡೋದು ಅಂತ. ಇವತ್ತು ಹೇಳಿದ್ರು ನಾನು ಒಬ್ಬನೇ ಹೋಗಿ ಬರ್ತೀನಿ ಆದರೆ ಅಂತ ಅಂದ್ಕೊಂಡು. ಸೊ ನೋಡೋಣ ಹೆಂಗಿರುತ್ತೆ ಏನು ಕತೆ ಅಂದ್ಕೊಂಡು. ಸೊ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸಿ ರೈಸ್ ಕೂಡ ಇಟ್ಟಿದ್ದೀನಿ. ಸೊ ಇನ್ನು ಮಧ್ಯಾಹ್ನ ಊಟಕ್ಕೆ ಬೇಕಲ್ವಾ ಫ್ರೆಂಡ್ಸ್. ಈಗ ಟೈಮ್ 2 ಗಂಟೆ ಆಗಿದೆ. ಸ್ವಲ್ಪ ರೈಸು, ಸ್ವಲ್ಪ ಪಲ್ಯ ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈಗ ತಾನೇ ಊಟ ಮುಗಿಸ್ಕೊಂಡೆ. ನೋಡಿದ್ರಲ್ಲಿ ಬಸ್ಸಾರು ಅಂತೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು ಬಸ್ಸಾರು. ಸೊ ಅದಕ್ಕೆ ರಾತ್ರಿಗೆ ಮುದ್ದೆ ಮಾಡ್ಕೊಳ್ತೀನಿ. ಸೊ ಈಗ ವಾಕಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಆಲ್ರೆಡಿ 20 ನಿಮಿಷ ಆಯಿತು ವಾಕಿಂಗ್ ಸ್ಟಾರ್ಟ್ ಮಾಡಿ. ನಾನು 10 ನಿಮಿಷ ಮಾಡಿ ಹೊರಗಡೆ ಹೋಗ್ತೀನಿ. ಸೊ ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಸೊ ಈಗ ರೆಡಿ ಆಗಿದ್ದೀನಿ. ಸೊ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತನಲ್ಲ, ಸೊ ಈಗ ಕ್ಲೀನ್ ಮಾಡಬೇಕು. ಇವತ್ತು ಬಂದು ಬುಧವಾರ. ಸೊ ನಾನು ಅಂದ್ಕೊಂಡೆ ಶನಿವಾರನೇ ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ವಾರ ಇರೋದ್ರಿಂದ ಅಂತ. ಬಟ್ ದೇವ್ರ ಮನೇಲಿ ಕಲಸದಲ್ಲಿ ಎಲೆ ಒಣಗೋಗಿದೆ. ಸೊ ಅದಕ್ಕೋಸ್ಕರ ಇವತ್ತೇ ಮಾಡ್ಕೊಳ್ತಾ ಇದ್ದೀನಿ. ಕಲಸದಲ್ಲಿ ಒಂದು ಸ್ವಲ್ಪ ಎಲೆ ಆಳೋದು ನಾನು ಕ್ಲೀನ್ ಮಾಡಿಬಿಡ್ತೀನಿ. ಸೊ ಬನ್ನಿ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಫೋಟೋ ಎಲ್ಲ ಕ್ಲೀನ್ ಮಾಡಿ ಎಲ್ಲದಕ್ಕೂ ಅರಿಶಿನ ಕುಂಕುಮ ಕೂಡ ಇಟ್ಟಿದ್ದಾಯಿತು. ಸೊ ರಾಯರಾಗೆ ಗಂಧ ಕೂಡ ಇಟ್ಟಿದ್ದಾಯಿತು. ಸೊ ದೇವ್ರ ಸಾಮಾನುಗಳಿಗೂ ಎಲ್ಲ ತೊಳ್ಕೊಂಡು ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಸೊ ಈಗ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಎಲ್ಲ ರೆಡಿಯಾಗಿದೆ. ಆದರೆ ಇವತ್ತು ಪೂಜೆ ಮಾಡ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ನಾಳೆ ಗುರುವಾರ ಆಗಿರೋದ್ರಿಂದ ತುಪ್ಪದ ದೀಪ ಹಚ್ಚಬೇಕು ಅಂದ್ಕೊಂಡಿದ್ದೀನಿ. ಸೊ ನಾಳೆನೇ ಒಟ್ಟಿಗೆ ಪೂಜೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬಾಗಿಲಿಗೆ ಈ ಥರ ಹಾಕ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿದೆಲ್ಲ. ಇದು ಯಾವಾಗಲೂ ನಾನು ಆಲ್ ಟೈಮ್ ಫೇವ್ರೇಟ್ ಇದ್ದಂಗೆ, ಯಾವಾಗಲೂ ಇದನ್ನೇ ಹಾಕ್ತಾಯಿರ್ತೀನಿ. ಸೊ ಬಾಗಿಲು ಕೂಡ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಾಗಿಲು ಕೂಡ ಓಮು, ಸ್ವಸ್ತಿಕ್, ತ್ರಿಶೂಲ ಎಲ್ಲ ಬರ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಜೀರಾ ವಾಟರ್ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಒಂದೇ ಒಂದು ಸೌತೆಕಾಯಿ ಇತ್ತು, ಅದನ್ನು ತೊಗೊಂಡಿದ್ದೀನಿ ತಿನ್ನೋಣ ಅಂತ. ಈ ಟೈಮ್ ಬಂದು 7 ಗಂಟೆ ಆಗಿದೆ.
ಸೊ ಫ್ರೆಂಡ್ಸ್, ಇಲ್ಲಿ ಪೈನಾಪಲ್ ಇತ್ತಲ್ವ, ಸೊ ಅದು ಹಣ್ಣಾಗಿತ್ತು ಅಂತ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಉಪ್ಪು ಖಾರ ಅಂತೂ ಸಕ್ಕತ್ತಾಗಿರ್ತಿದ್ದಂತೆ. ಸೊ ನಮ್ಮ ಮನೆಯವರಂತೂ ಮೊನ್ನೆ ಹಣ್ಣು ತರಿಸಿದ್ರಲ್ಲ, ಹಣ್ಣುಗಳು ಯಾವುದೂ ಖಾಲಿ ಆಗ್ತಾಯಿಲ್ಲ ಅಂತ ಅಂತಿದ್ರು. ಅದಕ್ಕೆ ಊಟ ಮಾಡ್ತಿಲ್ಲ ಇದ್ರೂ ಪರವಾಗಿಲ್ಲ, ಹಣ್ಣು ತಿನ್ನೋಣ ಅಂತ ಕಟ್ ಮಾಡಿದ್ದೀನಿ. ಅವರು ಬಂದಿದ್ದಾರೆ. ಸೊ ಬನ್ನಿ ಈಗ ತಿನ್ಕೊಳ್ಳೋಣ. ಟೈಮ್ ಬಂದು 8:30 ಆಗಿದೆ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 8:30 ಆಗಿದೆ. ಸೊ ಈಗ ನಾನು ನಮ್ಮ ಮನೆಯವರಿಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸ ಇದೆ ಅಂತ. ಸೊ ಬನ್ನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿ. ಸೊ ಫ್ರೆಂಡ್ಸ್, ರೋಡ್ ನೋಡಿ ಹೆಂಗಿದೆ, ಏನೂ ಕಾಣಿಸ್ತಾ ಇಲ್ಲ. ನಮ್ಮೂರಿಂದ ಇನ್ನು ಸ್ವಲ್ಪ ಒಳಗಡೆ ಫ್ರೆಂಡ್ಸ್, ವಾಲೆಪುರ ಮುತ್ಸಂದ್ರ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ, ಕತ್ಲಂದರೆ ಕತ್ಲು. ಭಯ ಆಗುತ್ತೆ ಈ ಥರ ರೋಡಲ್ಲಿ ಓಡಾಡಬೇಕು ಅಂದರೆ. ಒಬ್ಬರು ಇಲ್ಲ, ಲೈಟ್ ಕಂಬಗಳಿಲ್ಲ. ಫ್ರೆಂಡ್ಸ್, ಹಾಗೆ ಇಲ್ಲಿ ಅಂಗಡಿಗೆ ಬಂದು ಮೊಸರು ತೊಗೊಂಡು, ಬಿಸ್ಕೆಟ್ ತೊಗೊಂಡು, ಚಕ್ಕೆ ಬೇಕಿತ್ತು, ಹಾಗೆ ಚಕ್ಕೆ ತೊಗೊಂಡು ಹೀಗೆ ಹೊಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೀದಾ ಹಿಂಗೆ ಹೋಗ್ಬಿಟ್ರೆ ನಮ್ಮನೆ ಸಿಗ್ಬಿಡುತ್ತೆ ಫ್ರೆಂಡ್ಸ್, ಹತ್ರನೇ ಇಲ್ಲಿಂದ. ಹಾಲು, ಅದು ಡಬ್ಬಿಯಲ್ಲಿರೋದು ಹಾಲು ಫ್ರೆಂಡ್ಸ್. ಅದು ತುಂಬ ಇತ್ತು, ಒಂದು ಸ್ವಲ್ಪ ನಾವು ಅಮ್ಮ ಕೊಟ್ಬಿಟ್ಟು ಸ್ವಲ್ಪ ನಾವು ಎತ್ಕೊಂಡ್ಬಂದ್ವಿ. ದೊಡ್ಡ ಬಾಟ್ಲು, ಸ್ವಲ್ಪ ಅಲ್ಲ, ಅರ್ಧ. 6 ಲೀಟ್ರಲ್ಲಿ 3 ಲೀಟ್ರ್ ಅವ್ರಿಗೆ, 3 ಲೀಟ್ರ್ ನಮಗೆ. ಫ್ರೆಂಡ್ಸ್, ಇಲ್ಲಿ ಇದೊಂದು 10 ಲೀಟ್ರ್ ಇಡ್ಸೋ ಡಬ್ಬ ಅನಿಸುತ್ತೆ. ಇಷ್ಟು ತುಂಬ ಹಾಲು ಕೊಟ್ಟಿದ್ರು. ಸೊ ಇದು ತುಂಬಾ ಕೊಟ್ಟಿದ್ರು ಫ್ರೆಂಡ್ಸ್. ನೋಡಿ, ಅರ್ಧ ನಾವು ಅಮ್ಮಂಗೆ ಕೊಟ್ಬಿಟ್ಟು ಅರ್ಧ ನಾವು ಎತ್ಕೊಂಡ್ಬಂದ್ವಿ. ಇಷ್ಟಿದೆ, ಇದರಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮೊಸರು ಕಣ ಅಂತ ಇದ್ದಾರೆ, ಬಟ್ ಇಷ್ಟು ದೊಡ್ಡ ಕಾಯಿಸೋ ಪಾತ್ರೆನೂ ಇಲ್ಲ. ನೋಡೋಣ ಏನು ಮಾಡೋದು. ಸೊ ಫ್ರೆಂಡ್ಸ್, ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಈಗ ಹಾಲು ಹೋಗಿ ಬರ್ತಾಯಿದೆ. ಮಿನಿಮಮ್ ಅಂದರೂ ಇದ್ದೇ ಒಂದು 5 ಲೀಟ್ರ್ ಇದೆ ಫ್ರೆಂಡ್ಸ್. ಇದು ತಪ್ಪಲೆ ಬಂದು ದೊಡ್ಡ ತಪ್ಪಲೆ ಬಿರಿಯಾನಿದು. ಸೊ ಅದರಲ್ಲಿ ಚೆನ್ನಾಗಿ ನೀರೆಲ್ಲ ಹಾಕಿ ಚೆನ್ನಾಗಿ 2-3 ಸತಿ ನೀರು ಕಾಯಿಸಿ ಚೆಲ್ಬಿಟ್ಟು ಆಮೇಲೆ ಕಾಯಿಸ್ತಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಹಾಲು ಕಾಯಿಸೋ ಪಾತ್ರೆ ದೊಡ್ಡದಿಲ್ಲ, ಇದಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಒಂದು 1 ಲೀಟ್ರ್ ಆಗೋಷ್ಟು, 1 ಲೀಟ್ರಿಗಿಂತ ಜಾಸ್ತಿನೇ ಇದೆ. ಇದು ಮಿಲ್ಕ್ ಶೇಕು, ಜ್ಯೂಸು ಇಲ್ಲ ಕಾಫಿ ಟೀ ಏನಾದರೂ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಸೊ ನೋಡಬೇಕು ಏನಾಗುತ್ತೆ ಗೊತ್ತಿಲ್ಲ. ಈ ಸೈಡಿಗೆ ಇಟ್ಟಿದ್ದೀನಿ ಹಾಲು ಫ್ರೆಂಡ್ಸ್. ಇಷ್ಟೊಂದು ಹಾಲ್ಗೂ ನಮ್ಮ ಮನೆಯವರು ಎಪ್ಪಾಕ್ತಾರಂತೆ. ಇಷ್ಟೊಂದು ಮೊಸರು ಮಾಡ್ಬಿಟ್ಟು ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ನೀವು ನೋಡೋಣ ಏನು ಮಾಡ್ತಾರಂತ. ಸೊ ಫ್ರೆಂಡ್ಸ್, ಇಲ್ಲಿ ರಾತ್ರಿ ಊಟಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಎಲ್ಲೆಲ್ಲೋ ಹೋಗಿ ಟೈಮ್ ಸಾಲಿಲ್ಲ. ಸೊ ಈಗ ಒಂದು ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಪಲ್ಯ ತೊಗೊಂಡಿದ್ದೀನಿ. ಸೊ ರಾತ್ರಿ ಊಟ ಇದೆ ಫ್ರೆಂಡ್ಸ್. ಇನ್ನು ನಮ್ಮ ಮನೆಯವ್ರು ತಿಂತಾಯಿಲ್ಲ, ಅದಕ್ಕೆ ನಾನು ತಿಂತಾಯಿದ್ದೀನಿ ಹಾಕ್ಕೊಂಡು.